ಸೊ ನೀವು ಹೇಗೆ ಈ ಒಂದು ಸಿನಿಮಾ ಮಾಡೋ ಸಮಯದಲ್ಲಿ ಎಜುಕೇಟ್ ಆಗ್ತಾ ಹೋದ್ರಿ ಅಂತ ಹೇಳಿ? ಪ್ರತಿದಿನನೂ ಆಗ್ತಾ ಹೋಗ್ತೀನಿ ನಾನು. ಅಂದ್ರೆ ಅದು ಅದು ನಿಲ್ಲದೇ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಕಲಿಯೋದು ಎಲ್ಲಿವರೆಗೆ ನಾವು ಕಲಿತಾ ಇರ್ತೀವಿ ಅಲ್ಲಿವರೆಗೆ ಮುಂದೆ ಹೋಗ್ತೀವಿ ಅಂತ ಅನ್ಕೊಳ್ತೀನಿ ನಾನು. ಇನ್ನೂ ಕಲಿತಾ ಸೊ ಪ್ರತಿಯೊಬ್ಬರಿಂದಾನು ಕಲಿತಾ ಹೋಗ್ತೀವಿ. ಈ ಸಿನಿಮಾದಲ್ಲಿ ಸುಮಾರಷ್ಟು ವಿಚಾರಗಳು, ನಮ್ಮ ಹಿಂದಿನ ಪರಂಪರೆ ಆಗ್ಬೋದು, ನಮ್ಮ ಮೂಲ ಆಗ್ಬೋದು, ಎಷ್ಟು ಎಷ್ಟು ರಿಚ್ ಆಗಿತ್ತು ನಮ್ಮ ಕಲ್ಚರ್, ಇವೆಲ್ಲ ವಿಚಾರಗಳನ್ನ ತಿಳಿಯುವಂತ ಅವಕಾಶ, ಹೆಚ್ಚು ವಿಚಾರಗಳ ಬಗ್ಗೆ ಓದುವಂತ ಅವಕಾಶ, ಕೇಳುವಂತ ಅವಕಾಶ. ಕೆಲಸ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬ ಮನುಷ್ಯನ ಅದು ಒಂದು ಬೇರೆ ಒಂದು ದಾರಿಗೆ ತಗೊಂಡು ಹೋಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ವಿಜಯ್ ಸರ್, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಅನುಶ್ರೀ ಅವರೇ ಸರ್, ಮದುವೆ ಸಂಭ್ರಮ ಶುಭಾಶಯಗಳು. ನಾವು ಒಂದು ಕ್ವಶನ್ ಕೇಳಿದ್ವಿ. ಕೇಳಿ ಸರ್. ಪಾಪ ಶಾರದಾ ಮೇಡಮ್ ಮೈಕ್ ಕೇಳಿದ್ರು ಸಿಗ್ತಾ ಅಂತ. ಶೆಟ್ಟಿ ಅವರೇ, ಕೇಶವಮೂರ್ತಿ ನಮಸ್ಕಾರ. ಕೇಶವಮೂರ್ತಿಗಳೇ, ಎಲ್ಲಿದ್ದೀರಿ? ಆರಾಮಿದ್ದೀರಾ? ಆರಾಮಿದ್ದೀನಿ. ಸುಮಾರು ಸಲ ಫೋನ್ ಮಾಡಿದ್ದೆ, ತೆಗಿಲಿಲ್ಲ ನೀವು. ಸಾರಿ, ಪ್ರಗತಿ ಆಗೋದಕ್ಕೆ ಸಾರಿ ಕೇಳಾಯ್ತು, ನಾನು ಸಾರಿ ಕೇಳ್ತೀನಿ ಅದಕ್ಕೆ. ಈಗ ತುಳುನಾಡು ಅಂದ್ರೆ ಕರಾವಳಿಯ ಮೂಲ ಪುರುಷರಲ್ಲಿ ಇಬ್ಬರಿದ್ದಾರೆ. ಆ ಇಬ್ಬರು ಪೈಕಿ ಪರಶುರಾಮನ ಹೆಸರು ಪ್ರಸ್ತಾಪ ಇಲ್ಲ ಅಂತ ಒಂದು ಇದಿದೆ. ಟ್ರೈಲರ್ ನೋಡಿದವರು ಹಾಗೇನಿಲ್ಲ, ಎರಡರಲ್ಲೂ ನಂಬಿಕೆ ಇರುವಂತವ್ರು. ಪರಶುರಾಮ ಸೃಷ್ಟಿ ಅನ್ನುವಂಥದ್ದು ಮತ್ತೆ ಬೆಮ್ಮೆಲೆ ಸೃಷ್ಟಿ ಅನ್ನುವಂಥದ್ದು, ಎರಡರ ಬಗ್ಗೆನೂ ಚರ್ಚೆಗಳು ಇವನ್ನ ಮಾಡ್ತಾನೆ ಹೋಗ್ತಾರೆ. ಐ ಥಿಂಕ್ ಎಲ್ಲ ಅವರವರ ನಂಬಿಕೆ. ಸಿನಿಮಾದಲ್ಲಿ ಅದಿರುತ್ತಾ ಅಂತ ಕೇಳ್ತಿದ್ದಾರೆ. ಸಿನಿಮಾದಲ್ಲಿ ನೋಡ್ಬೇಕು ನೀವು. ಟ್ರೈಲರ್ ಅಲ್ಲಿ ಯಾವ ವಿಚಾರವನ್ನು ನಾವು ತಂದಿಲ್ಲ. ನನಗೆ ಎರಡೂ ವಿಚಾರಗಳ ಮೇಲೆ ನಂಬಿಕೆ ಇರುವಂತವನು ನಾನು. ಬೇರೆ ಬೇರೆ ಕಾರಣಗಳಿಗೆ ಬೆಮ್ಮೆಲ ವಿಚಾರಕ್ಕೂ ನಾನು ತುಂಬಾ ನಂಬುವಂತವನು. ಆ ಕಾರಣಕ್ಕೂ ನನಗೆ ನಂಬಿಕೆ ಇದೆ. ಪರಶುರಾಮರ ಸೃಷ್ಟಿ ಎನ್ನುವಂತ ವಿಚಾರಗಳು ನನ್ನ ನಂಬಿಕೆ ಇದೆ. ಸೊ ಹಾಗಾಗಿ ಅಲ್ಲಿ ನಮ್ಗೆ ಏನೇನು ಒಳ್ಳೆ ವಿಚಾರಗಳು ಸಿಗುತ್ತೆ ಆ ವಿಷಯಗಳನ್ನ ತಗೊಂಡು ಮುಂದೆ ಹೋಗ್ತಾ ಹೋಗ್ತೀವಿ. ರಿಷಬ್ ಸರ್, ಈ ಕಡೆ ಲೋಕೇಶ್ ವಿಶ್ವಾಸಿಲ್ಲ ಸರಿ ಸರ್. ಬರವಣಿಗೆ ವಿಚಾರದಲ್ಲಿ ಯಾಕಂದ್ರೆ ಚಾಪ್ಟರ್ 2 ನಿರೀಕ್ಷೆ ಮೀರಿದ ದೊಡ್ಡ ಗೆಲುವು ಸರ್. ಬಟ್ ರೈಟಿಂಗ್ ಅಂತ ಬಂದಾಗ ಅದು ಒತ್ತಡ ಇರುತ್ತಲ್ಲ ಸರ್, ಎಷ್ಟು ಸ್ಕ್ರಿಪ್ಟ್ ಬದಲಾಯಿತು ಅಂತ ಈ ಸಿನಿಮಾ ಆಗುವಂತ ಪಟ್ಟಿಗೆ? ಬದಲಾವಣೆ ಅಂತ ಏನಿಲ್ಲ, ಇಂಪ್ರೂವೈಸೇಷನ್ ಮಾಡ್ತಾನೆ ಹೋಗ್ತೀವಿ ನಾವು. ನಮ್ಮ ಇಡೀ ಟೀಮ್ ಇದು ಅಂದ್ರೆ ಐ ಥಿಂಕ್ ಒಂದು 10 ಸಲ 15 ಸಲ ಅಂದ್ರೆ ನಾರ್ಮಲಿ ಪ್ರೊಡ್ಯೂಸರ್ಗೆ ಈಗ ನನ್ ನಾರ್ಮಲಿ ಇರುತ್ತೆ ಅಂದ್ರೆ ಕಾಂತಾರ ಮುಗಿಸ್ಕೊಂಡು ಬಂದು ಅವ್ರಿಗೆ ಇನ್ನೊಂದು ಪಾರ್ಟ್ ಮಾಡ್ಕೊಳ್ರಪ್ಪ ಅನ್ನೋ ತರ ಇರುತ್ತೆ. ಸೊ ನಾ ಒಂದು 15 ಸಲ ನರೇಶನ್ ಕೊಟ್ಟಿರ್ಬೋದು. ವಿಜಯಣ್ಣಿಗೆ, ಪ್ರಗತಿಗೆ, ನಮ್ಮ ಅರವಿಂದ್ ಕಶ್ಯಪ್ಗೆ. ನಮ್ಗೆ ಪ್ರತಿ ಸಲನೂ ಬಂದಾಗ ಏನಾದ್ರೂ ಒಂದು ಕೊಟ್ಬಿಟ್ಟು ಹೋಗ್ತಾ ಇದ್ವಿ ಇವರು. ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ. ಬೇಸಿಕಲಿ ನಮ್ಗೆ ಥಾಟ್ ಪ್ರೊಸೆಸ್ ಹೆಂಗೆ ಅಂದ್ರೆ ಇಡೀ ಟೀಮ್ ನಾವು ಇಂಪ್ರೂವೈಸೇಷನ್ ಅಲ್ಲಿ ಇರ್ತೀವಿ. ಲಾಸ್ಟ್ ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ರೂ ಕೂಡ ಲಾಸ್ಟ್ ಮೂಮೆಂಟ್ ವರ್ಗು ಡಬ್ಬಿಂಗ್ ಮಾಡ್ಬೇಕಾದ್ರೂ ಕೂಡ ಇನ್ನೇನೋ ಒಂದು ವರ್ಕ್ ಆಗತ್ತಾ, ಬೆಟರ್ ಆಗತ್ತಾ ಅನ್ನೋ ಥಾಟ್ ಅಲ್ಲಿ ಮಾಡ್ತೀವಿ. ನಾವು ಯಾಕೆ ಅಷ್ಟು ಸಲ ನಾವು ಇಡೀ ಟೀಮ್ ಅವ್ರ ಕಥೆ ಹೇಳ್ತಾ ಹೋಗ್ತೀವಿ ಅಂತಂದ್ರೆ ನಮ್ಮಲ್ಲಿ 4 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಒಂದು ಡೌಟ್ ಬಂದಾಗ ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ ಕೂಡ ಆ ಥರದ ಡೌಟ್ಗಳು ಬರ್ಬೋದು ಅನ್ನುವಂಥ ಥಾಟ್ ಪ್ರೊಸೆಸ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮಾಡ್ತಾನೆ ಹೋಗ್ತೀವಿ. ಇಟ್ಸ್ ಪಾರ್ಟ್ ಆಫ್ ಅವರ್ ಎಕ್ಸರ್ಸೈಸ್. ಸರ್, ಅಲ್ಲಿ ವರಾಹನ ಆಗಿಂದಾಗಿ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಅವತಾರದಲ್ಲಿ ವರಾಹ ಆಗಿಂದಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಸಿನಿಮಾ ಪ್ರೀಕ್ವಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ. ಈ ಹರಿ ಅದಕ್ಕೆ ಸಿನಿಮಾನೇ ನೋಡ್ಬೇಕು. ಥ್ಯಾಂಕ್ ಯು. ಎಲ್ಲ ಕತೆ ಇಲ್ಲೇ ಹೇಳಂತಿಲ್ಲ ಲೋಕಿ ನೀನು. ಶಾರದಾ ನಿಮ್ಗೆ? ಓಕೆ ಸರ್, ಅದೇ ಕೇಶವ್ ಹೇಳ್ದಂಗೆ ಟ್ರೇಲರು ಒಂಥರ ಮಿಸ್ಟ್ರಿ ಆಗೇ ಇದೆ. ಇನ್ನೂ ತುಂಬಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಟ್ಕೊಂಡಿದ್ದೀರಾ, ಸ್ವಲ್ಪನೇ ಬಿಟ್ಕೊಟ್ಟಿದ್ದೀರಾ ನೀವು? ಖಂಡಿತವಾಗ್ಲು ಯಾವತ್ತು ಸಿನಿಮಾ ಟ್ರೈಲರ್ ಟೀಸರ್ ಅದು ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರೆ. ಅದನ್ನ ಇಲ್ಲೇನಿದೆ ಅನ್ನುವಂಥ ವಿಚಾರಗಳನ್ನ ಹೇಳುವಂಥ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನು ಹೇಳೋದಕ್ಕಾಗಲ್ಲ. ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೇಗಿರುತ್ತೆ ಅನ್ನೋದನ್ನ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ, ಥ್ಯಾಂಕ್ ಯು ಮಗ, ನಿಂಗೆ ಅವರಲ್ಲಿ ನಾನು ಥ್ಯಾಂಕ್ಸ್ ಹೇಳೋದು ಮಾಡ್ಕೊಂಡೆ. ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು. ಸೊ ಸಿನಿಮಾ ಖಂಡಿತವಾಗ್ಲೂ ನೀವು ಇನ್ನೂ ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಇದೆ. ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ? ಅದು ತುಂಬಾ ಕಷ್ಟ ಆ ಥರದ ಲೆಕ್ಕಾಚಾರ ಹಾಕೋದಕ್ಕೆ. ಬರುವಂಥ ವಿಚಾರಗಳು ನಂಬಿಕೆ, ನಾನು ತುಂಬಾ ನಂಬುವವನು. ದೇವರನ್ನು ನಂಬ್ಕೊಂಡೆ ನಾನು ಈ ಸಿನಿಮಾ ಮಾಡೋದು. ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ. ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನು ಇಟ್ಕೋಬೇಕಾಗತ್ತೆ. ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ, ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡ್ಬೇಕಾಗತ್ತೆ. ಆದ್ರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನ್ ಕೇಳಿರ್ತೀವಿ, ನಮ್ಮ ಪಾಠಗಳಲ್ಲಿ ಏನ್ ಕೇಳಿರ್ತೀವಿ, ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ, ಈ ತರ ವಿಚಾರಗಳು ಇಟ್ಕೊಂಡೆ ಹೋಗಿ
ನಾನು ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ನಂಗೆ ಅನಿಸಿದ್ದು ಈ ಹೆಣ್ಣು ಹೊನ್ನು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್. ಸೊ ಅದರಿಂದನೇ ಕಾಂತಾರನ ಅಂತ. ಕಾಂತಾರ ಮೊದಲಿಂದನೂ ಹೇಳಿದ್ದೀನಿ ನಾನು, ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು. ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟ್ ಅಲ್ಲಿ ನೋಡ್ತಿದ್ದೀರಾ ಅಷ್ಟು ಹೇಳ್ಬೋದು. ಜೊತೆಗೆ ತುಂಬಾ ಕಥೆಯನ್ನ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಏನು ಬೆಟರ್ ಸಿಗುತ್ತೆ ಅಂತ ಅನ್ಕೊಂಡು. ಸರ್ ಈಗ ಕಾಂತಾರ ಮಾಡಿದ್ದೀರಾ ಅವಿನಾಶ್ ಅಂತ ಈ ಕಡೆ ಸರ್ ಇಲ್ಲಿ ಹಾ ಸರ್ ಈಗ ಕಾಂತಾರ ಬಂದಿದೆ, ಸೂಪರ್ ಹಿಟ್ ಆಗಿದೆ. ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ. ಸೊ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕೀಗ, ರಿಷಬ್ ಸರ್, ಮನೆ ಕಡೆಗೆ ಹೋಗಿಲ್ಲ, ರಿಕವರ್ ಆಗ್ಬೇಕಿದ್ರಿಂದ ಅದಾದ್ಮೇಲೆ ಆ ಯೋಚನೆ. ಅಂದ್ರೆ ಈ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಹಲೋ ಸರ್ ರಿಷಬ್ ಕಾಂತಾರ ಸರ್, ಹಾ ಒಬ್ಬೊಬ್ಬರಾಗಿ ಕೇಳಿ, ಒಬ್ಬೊಬ್ಬರಾಗಿ. ಸರ್ ಈಗ ಫಸ್ಟ್ ಕಾಂತಾರದಲ್ಲಿ ನೀವು ಪಂಜುಳಿಯನ್ನ ವಿಶ್ವಕ್ಕೆ ತಿಳಿಸ್ಕೊಟ್ಟಿದ್ರಿ, ಈ ಸಿನಿಮಾದಲ್ಲಿ ಗುಳಿಗನ್ನ ತೋರಿಸ್ತೀರಾ ಹೇಗೆ? ಅದು ಸಿನಿಮಾನೇ ನೋಡ್ಬೇಕು ನೀವು. ಥ್ಯಾಂಕ್ ಯು. ಸರ್ ಇನ್ನೊಂದು ವಿಚಾರ, ನೀವು ಕಾಂತಾರ ಮಾಡ್ಬೇಕಿದ್ರೆ ನಿಮ್ಮ ವರ್ಕ್ ಬೇರೆ ತರ ಇತ್ತು, ಅಂದ್ರೆ ನೀವು ಕೊಡ್ತಾ ಇದ್ದಂತ ಡೆಡಿಕೇಶನ್ ಬೇರೆ. ಇಲ್ಲಿ BP ಜಾಸ್ತಿ ಮಾಡಿದಿರಂತೆ. ಯಾರು ಹೇಳಿದ್ ನಿಮ್ಗೆ ಅದು? ಈ ಮೀಡಿಯಾಗೆ ಸುಮಾರು ಇನ್ಫಾರ್ಮೇಶನ್ ಲೀಕ್ ಆಗ್ತಿತ್ತು, ಅವಾಗ ಅದನ್ನು ಹುಡುಕ್ಬೇಕಂತ ಬಹಳ ಟ್ರೈ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ ನಿಮ್ಗೆ ಅದು? ಸರ್ ಏನಿಲ್ಲ, ಏನ್ ನೀವು ಪ್ರಗತಿ ಕೇಳಿ ಎಷ್ಟು ಕೂಲ್ ಆಗಿದ್ದೆ ನಾನು ಅಂತ. ಡಾಕ್ಟರ್ ಪ್ರಗತಿ. ಸರ್ ಇನ್ನೊಂದು ಬೆರ್ಮೆ ಅಂದ್ರೆ ಆದಿ ದೈವ ಅದು. ಸೊ ನೀವು ನಂಬ್ಕೊಳ್ಳೋದು ಅದನ್ನ, ಈಗ ಬ್ರಹ್ಮಲಿಂಗೇಶ್ವರ ಏನಿದೆ ಅದನ್ನ ನೀವು ನಂಬ್ಕೊಂಡು ಬರ್ತಾ ಇರುವಂತದ್ದು, ಅಲ್ಲಿಂದನೇ ಹುಟ್ಟಿರೋ ಕಥೆನ, ನಿಮ್ಗೆ ಗೊತ್ತಾಗಿರೋ ಕಥೆನ ಅಂತ. ನೋ ಕಾಮೆಂಟ್ಸ್. Last 4 questions. ಸಿನಿಮಾಲೇ ನೋಡಿ ನೀವು ಅದೆಲ್ಲ. Last 4 ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.